ಸರ್, ಇವತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ನಾವು ಪಂಚ ಗ್ಯಾರಂಟಿಗಳನ್ನ ಫಲಾನುಭವಿಗಳ ಜೊತೆ ಸಮಾಲೋಚನೆಯನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಹಣ 1,75,00,000 ಹಣ ಮಹಿಳೆಯರ ಖಾತೆಗೆ ನೇರವಾಗಿ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಸರ್ಕಾರ ನಿರ್ವಹಣೆ ಮಾಡ್ತಾಯಿದೆ. ಇಲ್ಲಿನ ಇಸ್ಲಾಂಪುರ ಗ್ರಾಮಸ್ಥರು ಏನೇನೆಲ್ಲ ಕೊರತೆ ಹೇಳ್ಕೊಂಡ್ರು? ಇಸ್ಲಾಂಪುರ ಗ್ರಾಮಸ್ಥರು ಏನು ಕೊರತೆ ಇಲ್ಲ, ಅನ್ನಭಾಗ್ಯದ್ದು ಯಾವ ಸಮಸ್ಯೆನೂ ಇಲ್ಲ, ಯುವ ನಿಧಿದಿಲ್ಲ. ಅದು ಸ್ವಲ್ಪ ಶಕ್ತಿ ಯೋಜನೆದು, ಅದನ್ನು ಈಗಾಗಲೇ ನಾವು ಅಧಿಕಾರಿಗಳನ್ನ ಕರೆಸಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರು ಕ್ರಮ ತಗೋತಾರೆ. ಅದ್ರ ಬಗ್ಗೆ ಅಂಥ ಸಮಸ್ಯೆ ಏನಿಲ್ಲ. ಗೃಹ ಜ್ಯೋತಿ ಬಗ್ಗೆ ಏನೋ ಹಲವಾರು ಇಲ್ಲ, ನೀವು ಕೇಳ್ದಂಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ಅದು ಅವರಿಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಕೆಲವರಿಗೆ ಪಾಪ ಆಧಾರ್ ಕಾರ್ಡ್ ಕೊಟ್ಟು ಗೃಹ ಜೊತೆಗೆ ಲಿಂಕ್ ಮಾಡಿಸಿರಲ್ಲ, ಅಂಥವ್ರಿಗೆ ಕೂಡ ನಾವು ಈ ಸಭೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನು ಅವ್ರಿಗೀಗಾಗಲೇ ತಿಳಿಸಿದ್ದೇವೆ. ಈ ಸಭೆಯಲ್ಲಿ ಯಾವ ಇಲಾಖೆಯವರು ಸೇರಿದ್ರು? ಅನ್ನಭಾಗ್ಯ ಇಲಾಖೆ ಅಧಿಕಾರಿಗಳು, ಶಕ್ತಿ ಯೋಜನೆ ಅಧಿಕಾರಿಗಳು, ಯುವ ನಿಧಿ ಅಧಿಕಾರಿಗಳು, ಗೃಹ ಜ್ಯೋತಿ ಅಧಿಕಾರಿಗಳು, ಗೃಹಲಕ್ಷ್ಮಿ ಅಧಿಕಾರಿಗಳು, 5 ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಹಾಗೂ ಈ ಗ್ರಾಮ ಮತ್ತು ಪಂಚಾಯಿತಿ ಮಟ್ಟದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಸಭೆಯಲ್ಲಿ ಹಾಜರಿದ್ದರು. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ, ಈ ಸಭೆ ನಡೆದಿದೆ. ಇಲ್ಲಿವರೆಗೂ ಎಷ್ಟು ಗ್ರಾಮಗಳಲ್ಲಿ ಸಭೆ ಮಾಡಿದ್ದೀರಾ ಮೇಡಮ್ ನೀವು? ನಾವು ಈಗಾಗಲೇ ನಮ್ಮ ತಾಲೂಕು 21 ಪಂಚಾಯಿತಿ, 16 ಪಂಚಾಯಿತಿನಲ್ಲಿ ನಾವೀಗಾಗಲೇ ತಾಲೂಕು ಮಟ್ಟದ ಸಭೆಯನ್ನು ಮಾಡಿದ್ದೇವೆ. ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ. ಮಹಿಳೆಯರು ಕೂಡ ಯೋಜನೆಗಳಿಂದ ತುಂಬ ಖುಷಿಯನ್ನು ಪಟ್ಟಿದ್ದಾರೆ. ನೆಮ್ಮದಿಯಾದ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ನಾನು ಇಸ್ಲಾಂಪುರ ಕನಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಉಪಾಧ್ಯಕ್ಷ. ನಾನು ನಮ್ಮೂರೊಳಗೆ ಇದು ಗೃಹಲಕ್ಷ್ಮಿ ಇದು ಎಲ್ಲ ಸಮಸ್ಯೆ ಇದೆ ಹಂಗೆ ಹಿಂಗೆ ಅಂತ ಇದು ಹೇಳಿದ್ರು. ಅದಕ್ಕೋಸ್ಕರ ಎಲ್ಲರಿಗೂ ಕರೆದು ಇಲ್ಲಿ CDP ಮೇಡಮ್ ಅವರು ಇದ್ದರು. ಅವರು ಎಲ್ಲನೂ ವಿಚಾರಣೆ ಮಾಡಿದ್ರು. ಅದು ಐಡೆಂಟಿ ಅವ್ರದ್ದು ರೇಷನ್ ಕಾರ್ಡ್ ಎಲ್ಲ ಕೆಲವ್ರದ್ದು ಎಲ್ಲರಿಗೂ ಬರ್ತಾಯಿದೆ. ಆ ಥರ ಏನೂ ಸಮಸ್ಯೆ ಇಲ್ಲ. ನಮ್ಮೂರೊಳಗೆ ಎಲ್ಲರಿಗೂ ಬರ್ತಾಯಿದೆ. ಕೆಲವ್ರಿಗೆ ಬಂದಿಲ್ಲ ಅಂದರೆ ತುಂಬ ಜನ ಅವರು ಇನ್ನೂ ರೇಷನ್ ಕಾರ್ಡು ಅವ್ರ ಗಂಡನ ಹೆಸರಿಗೆ ಇದೆ, ಅವ್ರದ್ದೇ ಫೋಟೋ ಇದೆ. ಅವ್ರ ಹೆಂಡ್ತಿಯವ್ರದ್ದು ಇದು ಮಾಡಲಿಲ್ಲ, ಇನ್ನೂ ಹೋಗಿ ಅದು ಏನೂ ಚೇಂಜ್ ಮಾಡಲಿಲ್ಲ ಅವರು. ಆ ಥರ ಸಮಸ್ಯೆ ಇದೆ. ಇವತ್ತೇ ನಮಗೆ ಬಂದು ಇಲ್ಲಿ ಬಂದು ಹೇಳ್ತಾ ಇರೋದು ಮಾಹಿತಿ ಗೊತ್ತಾಗಿರೋದು. ಇದುವರೆಗೂ ನಮಗೆ ಮಾಹಿತಿ ತಿಳಿಸಲಿಲ್ಲ. ಇನ್ನು ಕೆಲವ್ರಿಗೆ KYC ಮಾಡಲಿಲ್ಲ ತುಂಬ ಜನ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈಗ ಹೇಳಿದ್ದೀವಿ, ನಾವೇ ನಾನೇ ಹೋಗಿ ಖುದ್ದಾಗಿ ಅವ್ರಿಗೆ ಕರ್ಕೊಂಡೋಗಿ CDP ಆಫೀಸು ಆಮೇಲೆ ಬ್ಯಾಂಕ್ಗೆ ಕರ್ಕೊಂಡೋಗಿ ಅದಕ್ಕೆ ತಿದ್ದುಪಡಿ ಮಾಡಿಕೊಂಡು ಇದು ಮಾಡ್ಕೊಂಡು ಬರ್ತೀನಿ. ಕೆಲವ್ರಿಗೆ ಮಾಡಿಸಿದ್ದೀವಿ ಎಲ್ಲನೂ ನಾವೇ ಹೋಗಿ. ಯಾರಿಗೆ ಸಮಸ್ಯೆ ಇದೆ ಅಂಥವ್ರಿಗೆಲ್ಲನೂ ಕರ್ಕೊಂಡೋಗಿ ನಾನೇ ಮಾಡಿಸ್ತಾ ಇದ್ದೀನಿ. ತಾಲೂಕು ಆಫೀಸು ಆಮೇಲೆ CDP ಮೇಡಮ್ ಹತ್ರ ಎಲ್ಲ ಮಾತಾಡಿ ಹಿಂಗೇನಾದರೂ ಆ ಥರ ಇದ್ದರೆ ಸಮಸ್ಯೆ ಇದ್ದರೆ ನಾವು ಸರಿಪಡಿಸ್ತೀವಿ.